ಸ್ವಲ್ಪ ದಿನಗಳ ಮುಂಚೆ ಒಂದು ಬ್ಯಾಂಕ್ ರಾಬರಿಯ ಬಗ್ಗೆ ನಾವು ಮಾತಾಡಿದ್ವಿ. ಮಂಗಳೂರಲ್ಲೂ ಒಂದು ಬ್ಯಾಂಕ್ ರಾಬರಿ ಆಗಿತ್ತು. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಬೇರೊಂದು ಭಾಗದಲ್ಲಿಯೂ ಕೂಡ ಒಂದು ಬ್ಯಾಂಕ್ ರಾಬರಿ ಆಗಿತ್ತು. ಮನಗೂಳಿ ಕೆನರಾ ಬ್ಯಾಂಕಲ್ಲಿ ಆಗಿದ್ದಂಥ ರಾಬರಿಯ ಕಥೆ ಇದು. ನಿಮಗೆ ಈ ಕಥೆ ನೀವು ಕೇಳಲೇಬೇಕು. ಸಿಬ್ಬಂದಿನೇ ಪ್ರಮುಖ ಸ್ಥಾನದಲ್ಲಿ ಕೂತಿದ್ದಂಥ ಸಿಬ್ಬಂದಿನೇ ಈ ರೀತಿ ಒಂದು ರಾಬರಿ ಮಾಡೋಕ್ಕೆ ಪ್ಲಾನ್ ಮಾಡಿಬಿಟ್ರೆ ಏನು ಗತಿ ಆಗಬಹುದು ಅಂತ ಹೇಳಿ ಡೀಟೇಲ್ ವರದಿ ಇದೆ ಇದ್ರ ಬಗ್ಗೆ. ಹಾಲಿವುಡ್ ಬಾಲಿವುಡ್ ರಾಬರಿ ಸಿನಿಮಾಗಳಿದೆಯಲ್ಲ, ಇದೇ ಇವರಿಗೆ ಸ್ಫೂರ್ತಿ. 58 kg ಚಿನ್ನಾಭರಣವನ್ನು ದೋಚಿದಂಥ ಖದೀಮರು ಲಾಕ್ ಆಗಿದ್ದಾರೆ. ಇಲ್ಲಿ ರಾಜ್ಯದ ಅತಿ ದೊಡ್ಡ ಬ್ಯಾಂಕ್ ದರೋಡೆ ಇದು. ಮನಗೂಳಿ ಕೆನರಾ ಬ್ಯಾಂಕಲ್ಲಿ ನಡೆದಿದ್ದಂಥ ದರೋಡೆ ಪ್ರಕರಣ ಇದು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ. ವಿಜಯಪುರದ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಇದು. ಮೇ 25ನೇ ತಾರೀಕು ಆಗಿದ್ದಂಥ ಬ್ಯಾಂಕ್ ರಾಬರಿ. ಲಾಕರ್ನಲ್ಲಿದ್ದಂಥ 53,26 ಲಕ್ಷ ರೂಪಾಯಿ ಮೌಲ್ಯದ 58 kg ಸರಿಸುಮಾರು ಚಿನ್ನಾಭರಣ, 58 kg ಅಷ್ಟು ಚಿನ್ನಾಭರಣ ಲೂಟಿಯಾಗಿತ್ತಿಲ್ಲಿ. 5,20,450 ರೂಪಾಯಿ ನಗದು, ಒಟ್ಟು 53 ಕೋಟಿ ರೂಪಾಯಿ ಕಳ್ಳತನ ಆಗಿತ್ತು ರೀ. ಯಾರು ಮಾಡಿದವರು ಗೊತ್ತಾಗಬೇಕಲ್ಲ, ಅಲರ್ಟ್ ಆಗಿರಬೇಕಲ್ಲ. ನಾವು ಈ ಥರದ ರಾಬರಿಗಳ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕಲ್ಲ, ಯಾರು ಮಾಡಿದ್ರು ಏನು ಕತೆ ಅಂತೇಳಿ. ಮಾಜಿ ಮ್ಯಾನೇಜರೇ ಕಳ್ಳ ರೀ ಇದರಲ್ಲಿ. ಮಾಜಿ ಮ್ಯಾನೇಜರೇ ಕಳ್ಳ ಇದರಲ್ಲಿ. ಮನಗೂಳಿ ಕೆನರಾ ಬ್ಯಾಂಕ್ನ ಮಾಜಿ ಮ್ಯಾನೇಜರೇ ಈ ರಾಬರಿಗೆ ಪ್ಲಾನ್ ಮಾಡಿರ್ತಾನೆ ಅವನು. ಬ್ಯಾಂಕ್ ರಾಬರಿಯ ಮಾಸ್ಟರ್ ಮೈಂಡ್ ವಿಜಯ್ ಕುಮಾರ್ ಮಿರಿಯಾಲ ಅಂತ ಇವನು. ಸದ್ಯ ರೋಣಿಹಾಳ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಇವನು. ಈ ಹಿಂದಿನ ಬ್ಯಾಂಕಲ್ಲಿ ಎಲ್ಲಿ ಮ್ಯಾನೇಜರ್ ಆಗಿದ್ನೋ ಅಲ್ಲಿಂದ ಬೇರೆ ಬ್ರಾಂಚಿಗೆ ಬಂದು ಮ್ಯಾನೇಜರ್ ಆಗಿದ್ದ ಇವನು. ಹಾಗಾಗಿ ಮನಗೂಳಿ ಬ್ರಾಂಚ್ ಇತ್ತಲ್ಲ, ಅಲ್ಲಿ ದರೋಡೆಗೆ ಇವನು ಪ್ಲಾನ್ ಮಾಡಿಕೊಂಡ. ಬ್ಯಾಂಕ್ನ ಬೇರೆ ಬ್ರಾಂಚ್ನ ಮ್ಯಾನೇಜರ್ ಆಗಿದ್ದುಕೊಂಡೇ ರಾಬರಿಗೆ ಇವನು ಪ್ಲಾನ್ ಮಾಡ್ತಾನೆ. ನನಗೂ ಅದಕ್ಕೂ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ. ಏನಾಗುತ್ತೆ, ಕಣ್ಣು ಮುಂದೆ ಕೋಟಿ ಹಣ ಕಾಣ್ತಾ ಇರುತ್ತೆ, ಕೆ ಜಿ ಚಿನ್ನ ಕಾಣ್ತಾ ಇರುತ್ತೆ. ಆಸೆ ದಂದಾಗ್ಬಿಟ್ರೆ ಹೆಂಗಿರುತ್ತೆ, ಇಷ್ಟು ನನ್ನ ಸೊತ್ತಾಗ್ಬಿಟ್ರೆ ಹೆಂಗಿರುತ್ತೆ, ನಾನೇ ಎಲ್ಲ ಲೂಟಿ ಮಾಡಿಬಿಟ್ರೆ ಹೆಂಗಿರುತ್ತೆ, ಲೈಫೇ ಸೆಟಲ್ ಆಗಬಹುದು, ಸಂಬಳ ನಂಬ್ಕೊಂಡು ಎಷ್ಟು ದಿನ. ಬೇರೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾನೆ, ತಾನು ಕೆಲಸ ಮಾಡಿದ ಹಿಂದಿನ ಬ್ಯಾಂಕ್ನಲ್ಲಿ ಲೂಟಿಗೆ ಏನು ಪ್ಲಾನ್ ಮಾಡಬೇಕು ಮಾಡ್ದ ಇವನು. ಮನಗೂಳಿ ಕೆನರಾ ಬ್ಯಾಂಕಿಂದ ಕೇವಲ 2 ತಿಂಗಳ ಹಿಂದೆ ಮಾತ್ರ ಇವನಿಗೆ ಟ್ರಾನ್ಸ್ಫರ್ ಆಗಿತ್ತು. ಬರೀ 2 ತಿಂಗಳಿಂದ ಟ್ರಾನ್ಸ್ಫರ್ ಆಗಿತ್ತು. ಹಾಗಾಗಿ ಹಳೆ ಬ್ಯಾಂಕಿನ ಆಗು ಹೋಗುಗಳು, ಎಂಟ್ರಿ ಎಕ್ಸಿಟು, ಅಲ್ಲಿ ಏನು ನಡೆಯುತ್ತೆ, ಎಷ್ಟು ದುಡ್ಡು ಬರುತ್ತೆ ಬರಲ್ಲ, ಚಿನ್ನ ಎಷ್ಟಿದೆ, ದುಡ್ಡು ಎಷ್ಟಿದೆ, ಬೆಳ್ಳಿ ಎಷ್ಟಿದೆ ಗೊತ್ತಿತ್ತಲ್ಲ ಇವನಿಗೆಲ್ಲ ಕೂಡ. ವರ್ಗಾವಣೆ ಆಗ್ತಾ ಇದ್ದಂತೆ ಕೂತ್ಕೊಂಡು ಬರದ ಸ್ಕೆಚ್ನ ಹೇಗೆ ನಾನು ಲೂಟಿ ಮಾಡಬೇಕು ಇದನ್ನು ಅಂತ. ಹುಬ್ಬಳ್ಳಿ ಮೂಲದ ವಿಜಯ್ ಕುಮಾರ್ ಮಿರಿಯಾಲ, ಚಂದ್ರಶೇಖರ ನೆರಲ್ಲ, ಸುನಿಲ್ ಮೋಕಾ ಬಂಧಿತ ಆರೋಪಿಗಳಲ್ಲಿ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಹಲವಾರು ದೃಶ್ಯಾವಳಿಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಆರೋಪಿಗಳು. ತುಂಬ ವಿಜುವಲ್ಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಇವರು. ಯಾರು ಏನು ಎತ್ತ ಅಂತ ಕನ್ಫ್ಯೂಸ್ ಆಗಿಬಿಡಬೇಕು. ಇವನು ಲೂಟಿ ಮಾಡೋದನ್ನ ಅವನಿದಾನ, ಈ 2 ವೀಲರ, ಆ ಗಾಡಿನ, ಒಡವೆ ಇಲ್ಲಿದೆಯಾ ಅಲ್ಲಿದೆಯಾ, ಕರಗಿಸಿದ್ದಾರಾ, ಅದೇ ಸ್ವರೂಪದಲ್ಲಿದೆಯಾ, ಹಣ ಎಲ್ಲಿದೆ, ಈ ರೀತಿ ಅನೇಕ ರೀತಿ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ಇವರು. ದೋಚಿದ 58 kg ಚಿನ್ನ ಸಿಕ್ಕಿದ್ದು ಬರೀ 10 kg ಚಿನ್ನ. ಬರೀ 10 kg ಚಿನ್ನ ಸಿಕ್ಕಿದೆ ರೀ. ಇನ್ನು 48 kg ಚಿನ್ನ ಗೊತ್ತಿಲ್ಲ. ಬ್ಯಾಂಕನ್ನು ದೋಚಿಕೊಂಡು ಕೆಸಿನೋದಲ್ಲಿ ಹಣ ಕಳೆದಿದ್ದಾರೆ. ನೋಡ್ರಿ, ಯಾವತ್ತು ಬ್ಯಾಂಕ್ಗಳಲ್ಲಿ ಹಣ ಇದೆಯಲ್ಲ, ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ ಅದು ಜನಗಳ ಹಣ, ಸಾರ್ವಜನಿಕರ ಹಣ. ಯಾವುದೋ ವೃದ್ಧ ತನ್ನ ವಯಸ್ಸಾದ ಕಾಲಕ್ಕಿರಲಿ ಅಂತ ಇಟ್ಟಿರ್ತಾನೆ. ಒಡವೆ ಇಟ್ಟವರು ಹಣ ತೊಗೊಂಡಿರ್ತಾರೆ. ಒಡವೆ ಇಡೋದೇ ಅವ್ರ ಕಷ್ಟಕ್ಕಲ್ವೇನು ರೀ. ಒಡವೆ ಇಟ್ಬಿಟ್ಟು ಹಣ ಕೊಡಿ ನನಗೆ, ಮಗಳ ಮದುವೆ ಇದೆ, ಮಗನ ವಿದ್ಯಾಭ್ಯಾಸ ಇದೆ, ಯಾವುದೋ ಮನೆ ಸಾಲ ಇದೆ, ಯಾವುದೋ ಕುತ್ತಿಗೆಗೆ ಬಂದಿದೆ ಸಾಲ, ಇದಕ್ಕೆ ಒಡವೆ ಇಟ್ಬಿಟ್ಟು ಅದನ್ನು ತೊಗೊಂಡಿರ್ತಾರೆ. ಇವರು ನೋಡಿ ಜೂಜಲ್ಲಿ ಕಳೆದಿದ್ದಾರೆ ಇವರು. 48 kg ಚಿನ್ನವನ್ನು ಬರೀ ಜೂಜಾಡಿ ಕಳೆದಿದ್ದಾರಲ್ಲ ಈ ಖದೀಮರು. ಏನು ಮಾಡ್ಬೇಕು ಹೇಳಿ ಇವ್ರಿಗೆ. ಬ್ಯಾಂಕ್ ದೋಚಿಕೊಂಡು ಕೆಸಿನೋದಲ್ಲಿ ಹಣ ಕಳೆದಿದ್ದಾರೆ. ಚಿನ್ನಾಭರಣ ಕರಗಿಸ್ಬಿಟ್ಟು ಗೋವಾದಲ್ಲಿ ಜಾಲಿ ಮಾಡಿದ್ದಾರೆ ಈ ಖದೀಮರು. ಬಿಸ್ಕೆಟ್ ರೂಪದಲ್ಲಿ ಚಿನ್ನವನ್ನು ಮಾರಾಟ ಮಾಡಿದ್ದಾರೆ. ಎಲ್ಲರೂ ಆಭರಣ ರೂಪದಲ್ಲಿ ಕೊಟ್ಟಿರ್ತಾರಲ್ಲ, ತಗೊಂಡಾಗ ಒಂದು ಕಡೆ ಎಲ್ಲ ಮಾಡಿ ಅದನ್ನು ಗಟ್ಟಿ ಮಾಡ್ಕೊಳ್ಳೋದು, ಕರಗಿಸಿ ಚಿನ್ನದ ಬಿಸ್ಕೆಟ್ ಮಾಡ್ಕೊಂಡಿರ್ತಾರೆ ಇವರು. ಮಾರಾಟ ಮಾಡಿದ್ದಾರೆ. 53 ಕೋಟಿ ಮೌಲ್ಯದ ಚಿನ್ನದಲ್ಲಿ ಸಿಕ್ಕಿದ್ದು ಬರೀ 10 ಕೋಟಿ ರೂಪಾಯಿ ಚಿನ್ನ ಮಾತ್ರ. ಬರೀ 10 ಕೋಟಿ ಚಿನ್ನ ಮಾತ್ರ ಸಿಕ್ಕಿದೆ ಇವರಿಗೆ. ಎಲ್ಲವನ್ನೂ ಕೂಡ ಕೆಸಿನೋದಲ್ಲಿ ಕಳೆದು ಬಂದಿದ್ದಾರೆ, ಜೂಜಾಟದಲ್ಲಿ ಕಳೆದು ಬಂದಿದ್ದಾರೆ. ಸ್ವಲ್ಪ ನಂಬಲಿಕ್ಕೆ ಕಷ್ಟ ಇದು, ಸ್ವಲ್ಪ ನಂಬಲಿಕ್ಕೆ ಕಷ್ಟ. ಜೂಜಾಡುವ ಶೋಕಿಗೆ ಇವರು ತೀರಾ ಒಂದು 40 ಕೋಟಿ, 43 ಕೋಟಿ, 48 ಕೋಟಿಯಷ್ಟು ಚಿನ್ನವನ್ನು ಕಳೆದು ಬಿಡ್ತಾರೆ ಅಂದರೆ ನಂಬ ಕಷ್ಟ ಆಗುತ್ತೆ. ಇದರಲ್ಲೂ ಏನೋ ಪ್ಲಾನ್ ಇರಬಹುದು. ತನಿಖೆಯಲ್ಲಿ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದು ಅಂತ. ಡೀಟೇಲ್ಸ್ ಕೊಡೋಕ್ಕೆ ಶ್ರೀಧರ್ ಕೋಟಾರಗಸ್ತಿ ಇದ್ದಾರೆ. ಶ್ರೀಧರ್ ಕೋಟಾರಗಸ್ತಿ, ನೋಡಿ, ಇದು ಅಷ್ಟಕ್ಕಷ್ಟು ನಾವು ಕಳೆದುಬಿಟ್ವಿ ಅಂತ ಹೇಳಿದಾಗ ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗುತ್ತೆ ಶ್ರೀಧರ್. ಅಷ್ಟು ಈಸಿ ಅಲ್ಲ ಅದು. ಕೆಸಿನೋದಲ್ಲಿ ನಾವು ಕಳೆದುಬಿಟ್ವಿ ಅಂತ ಕೆಸಿನೋ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇವರು. ಅದೊಂದು ಜೂಜಾಟದ ಕೇಂದ್ರ. ಅದು ದುಡ್ಡು ಬಂದಿದ್ರೆ ಬಂತು, ಇಲ್ಲಿದ್ರೆ ಹೋಯ್ತು ಅಂತ ಹೇಳಿ ಎಂಜಾಯ್ ಮಾಡೋಕ್ಕೂ ಒಂದು ಲಿಮಿಟ್ ಇರುತ್ತೆ. ತೀರಾ 48 ಕೋಟಿ ಅವ್ರಿಗೂ ಕಳೆದು ಬಿಡ್ತಾರೆ ಅಂತ ಸ್ವಲ್ಪ ನಂಬಲಿಕ್ಕೆ ಕಷ್ಟವಾಗುತ್ತೆ. ಎಲ್ಲೋ ಬಚ್ಚಿಟ್ಟಿರ್ಬೇಕು ಇವರು. ಕೆಸಿನೋ ಕತೆ ಹೇಳ್ತಾ ಇದ್ದಾರೆ. ಯಾಕಂದರೆ ಬೇರೆ ಕಡೆ ನಾನು ಸೈಟ್ ತೊಗೊಂಡೆ, ನಾನು ಗೋಲ್ಡ್ ತೊಗೊಂಡೆ, ನಾನು ಇನ್ನೇನೋ ಯಾವುದೋ ವಿಲ್ಲಾ ತೊಗೊಂಡ್ಬಿಟ್ಟೆ, ಯಾವುದೋ ಜಮೀನು ತೊಗೊಂಡ್ಬಿಟ್ಟೆ ಅಂದರೆ ಹೋಗಿ ರಿಕವರಿ ಮಾಡಬಹುದು ಅದನ್ನು.
ರಿಕವರಿ ಮಾಡಬಹುದು, ಅದನ್ನು ಪೊಲೀಸರು ರಿಕವರಿ ಮಾಡಬಹುದಾಗುತ್ತೆ. ಆದರೆ ಕೆಸಿನೋ ಕತೆ ಹೇಳಿಬಿಟ್ರೆ ರಿಕವರಿ ಮಾಡೋಕ್ಕೆ ಏನೂ ಇರಲ್ಲ, ಅವರು ರಿಕವರಿ ಮಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಈ ಕತೆ ಹೇಳ್ತಾ ಇದ್ದಾರೆ, ಏನು ಕತೆ ಅಂತ. ರಮಾಕಾಂತ್, ಖಂಡಿತವಾಗಿಯೂ ರಾಜ್ಯದಲ್ಲೇ ಒಂದು ಬೆಚ್ಚಿ ಬೀಳುವಂತ ಏನು ಬ್ಯಾಂಕ್ ಕಳ್ಳತನ ಪ್ರಕರಣವನ್ನ ಬೆಳಗಾವಿ ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಮೇ ತಿಂಗಳಲ್ಲಿ ಆದಂತ ಪ್ರಕರಣ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣದ ಈಗ ಪ್ರಮುಖ 3 ಆರೋಪಿಗಳನ್ನ ಇಲ್ಲಿ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ರಮಾಕಾಂತ್. ಪ್ರಮುಖವಾಗಿ 58 kg 975 ಗ್ರಾಂ ಚಿನ್ನಾಭರಣ ಮತ್ತು ಏನು ಪ್ರಮುಖವಾಗಿ 5,20,000 ನಗದು ಹಣವನ್ನ ಈ ಒಂದು ಕಳ್ಳತನ ಮಾಡ್ಕೊಂಡು ಪರಾರಿಯಾಗಿದ್ದು. ಇಡೀ ಕೆನರಾ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ 53,26,00,000 ರೂಪಾಯಿ ಮೌಲ್ಯದ ಒಂದು ಕಳ್ಳತನ ಆಗಿತ್ತು. ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿ ಸುಳಿವು ಸಿಕ್ಕಿರಲಿಲ್ಲ ರಮಾಕಾಂತ್. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇದ್ದಂತ 3 ಜನ ಏನು ಆರೋಪಿಗಳು ಏನಿದ್ದಾರೆ ರಮಾಕಾಂತ್, ಈ 3 ಜನ ಆರೋಪಿಗಳು ಕೂಡ ಏನು ಸಾಕಷ್ಟು ಪ್ಲಾನ್ ಮಾಡಿ ಒಂದು ಕಳ್ಳತನ ಮಾಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಮನಗೂಳಲ್ಲಿ ಆದಂತ ಈ ಒಂದು ಏನು ಘಟನೆ ಇದೆ. ಘಟನೆ ಬಗ್ಗೆ ತಕ್ಷಣವೇ ಏನು ವಿಜಯಪುರ ಎಸ್ ಪಿ ಆದಂತ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡ್ತಾರೆ. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಒಳಗೊಂಡಂತ 8 ತಂಡಗಳನ್ನು ರಚನೆ ಮಾಡಲಾಗುತ್ತೆ. ಆ ತಂಡ ಏನಂದ್ರೆ ಪ್ರಮುಖವಾಗಿ ಆ ಬ್ಯಾಂಕ್ ನಲ್ಲಿ ಇದ್ದಂತ ಸಿಬ್ಬಂದಿಗಳ ಮೇಲೆ ಒಂದು ನಿಗಾ ಇಡುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ರಮಾಕಾಂತ್. ಲಕ್ಷ್ಮಣ್ ನಿಂಬರ್ಗಿ ಹಿಂದೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ SP ಆಗಿದ್ದಂತ ಸಂದರ್ಭದಲ್ಲಿ ಮುರುಗೋಡ್ನಲ್ಲಿ ಇದ್ದಂತ DCC ಬ್ಯಾಂಕ್ ಕಳ್ಳತನ ಆಗಿರುತ್ತೆ. ಹಾಗೂ ಕೂಡ 4 ಕೋಟಿ ರೂಪಾಯಿ ಒಂದು ಕಳ್ಳತನ ಆಗಿರುತ್ತೆ. ಅಲ್ಲಿ ಕೂಡ ಚಿನ್ನಾಭರಣ ಮತ್ತು ಹಣ ಕೂಡ ಕಳ್ಳತನ ಆಗಿರುತ್ತೆ. ಆಗ ಕೂಡ ಒಂದು ಆರೋಪಿಗಳನ್ನ ಇದೇ ಒಂದು ಲಕ್ಷ್ಮಣ್ ನಿಂಬರ್ಗಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅವರನ್ನ ಪತ್ತೆ ಮಾಡಿದ್ರು. ಆಗ ಸಂಪೂರ್ಣವಾಗಿ ರಿಕವರಿ ಆಗಿತ್ತು. ಬಂಗಾರ ಸೇರಿದಂತೆ ಹಣವನ್ನ ಒಂದು ಹೊಲದಲ್ಲಿ ಏನು ಮುಚ್ಚಿಟ್ಟಂತ ಅದನ್ನ ಪತ್ತೆ ಮಾಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಆ ಬ್ಯಾಂಕ್ ನಲ್ಲಿ ಇದ್ದಂತ ಸಿಬ್ಬಂದಿಗಳೇ ಒಂದು ಕಳ್ಳತನ ಮಾಡಿರ್ತಕ್ಕಂತ ಅಂಶ ಕೂಡ ಗೊತ್ತಾಗಿತ್ತು. ಹಾಗಾಗಿಯೇ ಇಲ್ಲಿ ಕೂಡ ಏನು ಪ್ರಮುಖವಾಗಿ ರಮಾಕಾಂತ್ ಏನು ಮನಗೋಳಿ ಬ್ಯಾಂಕ್ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಏನು ವಿಜಯ್ ಕುಮಾರ್ ಏನಿದ್ದಾನೆ, ಈತ ಈ ಹಿಂದೆ ಕೂಡ ಮನಗೋಳಿ ಕೆನರಾ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಕೆಲಸ ಮಾಡಿರ್ತಾನೆ. ಜೊತೆಗೆ ಚಂದ್ರಶೇಖರ್ ಏನಿದ್ದಾನೆ, ಈತ ಏನಿದ್ದಾನೆ ಗೋವಾದಲ್ಲಿ ಇರ್ತಕ್ಕಂಥ ಕೆಲವು ಕೆಸಿನೋಗಳಲ್ಲಿ ಈತ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಶ್ರೀಲಂಕಾದಲ್ಲಿ ಕೂಡ ಈತ ಕೆಸಿನೋಗಳಲ್ಲಿ ಈತ ಸಂಪರ್ಕ ಇರ್ತಕ್ಕಂಥದ್ದು. ಹಾಗಾಗಿ ಕಳ್ಳತನ ಮಾಡಿದಂತ ಮಾಲನ್ನು ತೆಗೆದುಕೊಂಡು ಹೋಗಿ ಅದನ್ನ ಕರಗಿಸಿ ಹಣವನ್ನ ಏನು ಕೆಲವೊಂದಿಷ್ಟು ಚಿನ್ನದ ಗಟ್ಟಿಗಳನ್ನಾಗಿ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಅಲ್ಲಿ ಹಣವನ್ನ ಕಸಿನೋ ಕಳೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ SP ಹೇಳುವಂತ ಮೂಲಗಳ ಪ್ರಕಾರ ಈಗ ಸಾಧ್ಯವಾದಷ್ಟು ಇನ್ವೆಸ್ಟ್ ಮಾಡಿರ್ಬೇಕು, ಇನ್ನು ಕಳೆದಿರೋದು ಡೌಟ್ ಇದೆ ಶ್ರೀಧರ್. ಇನ್ವೆಸ್ಟ್ ಮಾಡಿರ್ಬೇಕು, ಇವನು ಕಳೆದಿರೋ ಡೌಟ್ ಇದೆ ಇಲ್ಲಿ ಎಲ್ರಿಗೂ ಅಂತ. ಅದೇ ಇನ್ವೆಸ್ಟ್ ಮಾಡಿದ್ದಾರೆ ರಮಾಕಾಂತ್. ಈತ ಏನು ಗೋವಾದಲ್ಲಿ ಇರ್ತಕ್ಕಂಥ ಕೆಸಿನೋದಲ್ಲಿ ಈತ ಪಾರ್ಟ್ನರ್ ಇದ್ದಾನೆ ಅನ್ನುವಂತ ಮಾಹಿತಿಯನ್ನು ಕೂಡ ಏನು ವಿಜಯಪುರ SP ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜನರು ರಮಾಕಾಂತ್ ಅಲ್ಲಿ ಬಡ್ಡಿ ಆಧಾರದ ಮೇಲೆ ಹಣವನ್ನ ಇಡುವಂತ ಒಂದು ಸಂಪ್ರದಾಯ ಇದೆ. 5 ಕೋಟಿ 10 ಕೋಟಿ ಇತ್ತೆ ಇಂತಿಷ್ಟು ಹಣ ಅವತ್ತಿನ ದಿನ ಅವರಿಗೆ ಕೊಡುವಂತ ಒಂದು ಸಂಪ್ರದಾಯ ಕೆಸಿನೋದಲ್ಲಿದೆ. ಹಾಗಾಗಿ ಈ ಒಂದು ಆರೋಪಿಗಳು ಇನ್ನಷ್ಟು ತನಿಖೆಯ ಬಳಿಕ ಇವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ. ಇದೊಂದು ರೀತಿ ಸಿನಿಮೆ ರೀತಿ ಮಾಡಿದಂತ ಏನು ಕಳ್ಳತನವನ್ನು ಬೇಯಿಸುವಂತ ಕೆಲಸವನ್ನ ಈಗ ಪ್ರಮುಖವಾಗಿ ವಿಜಯಪುರ ಪೊಲೀಸರು ಮಾಡಿರ್ತಕ್ಕಂಥದ್ದು ರಮಾಕಾಂತ್. ಥ್ಯಾಂಕ್ ಯು ಶ್ರೀಧರ್.